ಶುಭೋದಯ. ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಅಬ್ದುಲ್ ಶುಕೂರ್, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಲ್ಲಿರುವಂಥದ್ದು, ಹುಣಸೂರಲ್ಲಿರುವಂಥದ್ದು ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ರೈತ ಪರ್ವ. ಹಾಗೂ ಇವತ್ತು ಎಲ್ಲರಿಗೂ 110 ಕೋಟಿ ನಮ್ಮ ಹಿಂದೂ ಜನಗಳಿಗೆ ಉಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಅದೇ ಇದು ಮಧ್ಯದಲ್ಲಿ ಒಂದು ಗುರುಗಳಾಗಿ ಹಿಂದೂ ಅಂತ ಹೇಳ್ಬಿಟ್ರಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಎಲ್ಲಾರ್ಗು ಇದುವರೆಗೂ ನಾನು ಜಾತಿ ತಗೊಂಡು ನಾನು ಕೂಗಿರೋನಲ್ಲ. ಎಲ್ಲಾರ್ಗು ನನ್ನ ಅಣ್ಣ ತಂದಿರು ಅಕ್ಕ ತಂದಿರು ಅಂತ ಬಿಟ್ಕೊಂಡು ಹೋಗ್ತಾ ಇರೋದು ಒಂದು ಮನುಷ್ಯ ನಿಮಗೆ. ಅಂದರೆ ಈ ವಿಶೇಷ ಹಬ್ಬ ಇದೆ ಅಂದ್ಕೊಂಡು ನಾನು ಇನ್ನು ನೀವು 110 ಕೋಟಿ ಇರ್ತೀರ ಅಂತ ನಾನು ಅದನ್ನು ನಿಮ್ಗೆ ಹೇಳಿದ್ದೀನಿ. ಅದರಲ್ಲಿ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಯಾವತ್ತೂ ನೀವು ನನ್ನ ಅಣ್ಣ ತಂದಿರೋನು. ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಜಾತಿ ಗೀತಿ ಯಾವುದೂ ಇಲ್ಲ, ನಾವೆಲ್ಲ ಒಂದೇ. ನೀವು ಇಷ್ಟು ಇದ್ದೀರಾ. ಎಲ್ಲರಿಗೂ ನನ್ನ ಉಗಾದಿ ಹಬ್ಬದ ಶುಭಾಶಯಗಳು ತಲುಪಿಸೋಕ್ಕೋಸ್ಕರ ನಾನು ಇದನ್ನು ಹೇಳಿದ್ದೀನಿ. ಇಷ್ಟು ಸಂಘಟನೆ ಇದೆ ಅಂತ ದಯವಿಟ್ಟು ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ವಿಶ್ವಾಸ ಏನಂತ ಅಂದರೆ ವೀಕ್ಷಕರೇ, ಇವತ್ತು ಉಗಾದಿ ಹಬ್ಬದ ಶುಭಾಶಯಗಳು ಅಂತಂದರೆ, ಇವತ್ತು ನಾವು ಮೋಜು ಮಸ್ತಿ ಮಾಡೋಂಥದ್ದು ದಿವಸ ಅಲ್ಲ. ಮೋಜು ಮಸ್ತಿ ಮಾಡೋಂಥ ದಿವಸ ಅಲ್ಲ ಇದು. ಇವತ್ತೊಂದು ದಿವಸ ಏನು ಅಂತಂದರೆ, ಇವತ್ತು ನಮಗೆ ಒಂದು ಉಗಾದಿ ಹಬ್ಬ ಆಗಲಿ ಅಥವಾ ಇವತ್ತು ನಮ್ಮ ಮನೆ ಬೆಳಗ್ತೈತೆ ಅಂದರೆ, ಇವತ್ತು ನಮ್ಮ ಮನೆ ಬೆಳಗ್ತೈತೆ. ಇವತ್ತು ನಾವು ಉಗಾದಿ ಹಬ್ಬಗಳು ನೋಡಿದ್ದೀವಿ, ಕೆಲವು ದೇವಸ್ಥಾನಗಳು ನೋಡ್ತಾ ಇದ್ದೀವಿ, ಭಾಳ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ ಅಂತ ಅಂದಾಗ ಇದಕ್ಕೆ ಕಾರಣಗಳು ನಮ್ಮ ತಂದೆ ತಾಯಿಗಳು. ಎಲ್ಲೇ ಇರಲಿ ಹೇಗೆ ಇರಲಿ, ನಮ್ಮ ತಂದೆ ತಾಯಿಗಳಿಗೆ ನನ್ನ 101 ನಮಸ್ಕಾರ ಮಾಡ್ತೀನಿ. ಇವತ್ತು ನಮ್ಮ ತಂದೆ ತಾಯಿ ಇವತ್ತು ನಮಗೆ ಹುಟ್ಟಿಸಿ ಬೆಳೆಸಿ ಸೂರ್ಯ ಬೆಳಕು ಕತ್ತಲೆ ಮತ್ತು ಪ್ರಪಂಚ ಎಲ್ಲ ತೋರಿಸಿ ನಮಗೊಂದು ವಿದ್ಯಾವಂತರು ಮಾಡಿ ನಮ್ಮ ಕೆಲಸಕ್ಕೆ ನಾವು ಹೋಗೋದ ಮೇಲೇ ಈ ಉಗಾದಿ ಹಬ್ಬ ಎಲ್ಲ ನೋಡೋಕ್ಕಾಗಿರೋದು. ಅದಕ್ಕೆ ನಮ್ಮ ತಂದೆ ತಾಯಿಗಳಿಲ್ಲಾರ್ದೆ ನಾವು ಉಗಾದಿ ಹಬ್ಬಗಳು ನೋಡೋಕ್ಕಾಗ್ತಿರ್ತೀವಿ. ಏಕೆಂದರೆ ನೀವೆಲ್ಲ ತಿಳಿದಿರ್ಬೋದು, ನಾವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ರೆ ಆ ದೇವ್ರು ಮೆಚ್ಕೊಬಿಡ್ತಾನೆ, ಈ ದೇವಸ್ಥಾನಕ್ಕೆ ಹೋದರೆ ದೇವ್ರು ಮೆಚ್ಕೊಬಿಡ್ತಾನೆ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಇಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿ ದೊಡ್ಡ ದೇವರು ಅಂತ ಅಂದರೆ ದೇವರೇ ಹೇಳೋನೆ, ನಿನ್ನ ತಾಯಿ ಪಾದದ ಕೆಳಗಡೆ ನಾನಿದ್ದೀನಿ, ನನ್ನ ತಂದೆನೇ ಒಂದು ಸ್ವರ್ಗದ ಬಾಕ್ಲು ಅಂತ ಅವನೇ ಹೇಳೋನೆ. ಪ್ರತಿಯೊಂದು ಜಾತಿಯಲ್ಲೂ ಇದು ಇದೆ. ಅಂಥದ್ರಲ್ಲಿ ನೀವು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಬಿಟ್ರೆ ದೇವ್ರು ನಿಮಗೆ ಸಿಕ್ಕೋದಿಲ್ಲ. ನಿಮ್ಮ ಮನೆಯಲ್ಲಿರೋ ತಂದೆ ತಾಯಿಗಳಿಗೆ ಇವತ್ತು ಎಷ್ಟು ಪೂಜಿಸ್ತೀರ ಪೂಜಿಸಿ. ನಿಮ್ಮ ಮನೆ ಯಾವತ್ತೂ ಹಾಯಾಗಿರುತ್ತೆ, ಶುಭವಾಗುತ್ತೆ, ದೀಪ ಬೆಳಗ್ತಾ ಇರ್ತದೆ. ಯಾಕೆ ಅಂತಂದರೆ ಮನುಷ್ಯರದ್ದು ಆಶೀರ್ವಾದ ಸಿಗುತ್ತೋ ನನಗೆ ಗ್ಯಾರಂಟಿ ಇಲ್ಲ. ಇಲ್ಲಿಂದ ಕಾಶಿ ಗಂಟ ಹೋಗ್ತೀರಾ, ಬಟ್ ಕಾಶಿಗೆ ಹೋಗಿದ್ದೋ ನಾವು ಪುಣ್ಯವಂತರು ಆಗ್ಬಿಟ್ಟು ಅಂತ ತಿಳ್ಕೊಂಡಿರೋದು ತಪ್ಪು. ನಾವು ಹೋಗ್ತೀವಿ ಮಕ್ಕಾ ಮದೀನಾ ಎಲ್ಲ ಹೋಗ್ತೀವಿ, ಮಕ್ಕಾ ಮದೀನಾ ಎಲ್ಲ ಆಗ್ಬಿಟ್ಟಿದೆ ಅನ್ನೋದೆಲ್ಲ ತಪ್ಪು. ಬಟ್ ಇಲ್ಲಿ ನಾವು ಫಸ್ಟು ನಮ್ಮ ಸೇವೆ ಮಾಡಬೇಕಾಗಿರೋದು ನಮ್ಮ ತಂದೆ ತಾಯಿಗಳು ಸೇವೆ ಮಾಡಬೇಕು. ಸೇವೆ ಮಾಡಿದ್ಮೇಲೆ ನಮಗಿದೆಲ್ಲ ಭಾಗ್ಯ ಸಿಗ್ತದೆ. ಅವ್ರ ಆಶೀರ್ವಾದ ಇದ್ದರೆ, ಇಲ್ಲ ಅಂದರೆ ಇಲ್ಲ. ವೀಕ್ಷಕರೇ, ಆದಷ್ಟು ಇವತ್ತು ತಂದೆ ತಾಯಿಗಳನ್ನ ತುಂಬಾ ಹಚ್ಕೊಳ್ಳಿ. ತಂದೆ ತಾಯಿಗಳಿಗೆ ಹೊಸ ಬಟ್ಟೆಗಳು, ತಂದೆ ತಾಯಿಗಳು ಪಾದ ತೊಳಿರಿ. ತಂದೆ ತಾಯಿಗಳಿಗೆ ಅವ್ರು ಹೋಗ್ಬಿಟ್ಟು ತಪ್ಕೊಳ್ಳಿ. ಹಾಗೂ ತಂದೆ ತಾಯಿಗಳಿಗೆ ನೀವು ಎಷ್ಟು ಇಷ್ಟಪಟ್ಟು ನೀವು ಮುಂದೆ ಇರ್ತೀರ ಅಷ್ಟು ನಿಮಗೆ ತಂದೆ ತಾಯಿಗಳ ಆಶೀರ್ವಾದ ಸಿಗುತ್ತೆ. ತಂದೆ ತಾಯಿ ಆಶೀರ್ವಾದ ನಿಮಗೆ ಸಿಕ್ತು ಅಂತ ತಿಳ್ಕೊಳ್ಳಿ. ನೀವು ಯಾವ್ಯಾವ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾ ಇದ್ದೀರಾ ಆ ದೇವಸ್ಥಾನದ ಆ ಪೂಜೆಗಳು ಎಲ್ಲ ನಿಮಗೆ ಸಿಕ್ಕಂಗೆ. ತಂದೆ ತಾಯಿ ಆಶೀರ್ವಾದ ಸಿಕ್ಕಿದ್ರೆ ಇಡೀ ನಿಮ್ಮ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನ, ಇಡೀ ಇಂಡಿಯಾದಲ್ಲಿ ಎಷ್ಟು ದೇವಸ್ಥಾನ ದೇವ್ರದ್ದು ನಿಮ್ಗೆ ಆಶೀರ್ವಾದ ಸಿಗೋದು ನಿಮ್ಮ ಮೈಂಡಲ್ಲಿರುತ್ತೆ. ಬರೀ ನಿಮ್ಮ ತಂದೆ ತಾಯಿಗಳು ಆಶೀರ್ವಾದ ನಿಮ್ಮ ತಲೆ ಮೇಲೆ ಮಾಡಿಬಿಟ್ರೆ ಆ ಎಲ್ಲ ದೇವ್ರುಗಳ ಆಶೀರ್ವಾದ ನಿಮಗೆ ಸಿಕ್ಕಂಗೆ. ದೇವ್ರು ಹೇಳೋನೆ ಅದೇ ಹೇಳಿರೋದು, ನಿನ್ನ ತಂದೆ ತಾಯಿನ ಫಸ್ಟ್ ಪೂಜಿಸು, ನಿನ್ನ ತಂದೆ ತಾಯಿನ ಒಳ್ಳೆ ರೂಪದಲ್ಲಿ ನೋಡು. ನಿನ್ನ ತಂದೆ ತಾಯಿಗಳು ನಿನ್ನ ಆಶೀರ್ವಾದ ಮಾಡಿದ್ರೆ ಇಡೀ ನಾವು ಜಗತ್ತಲ್ಲಿರೋರು ನಿಮ್ಗೆ ಆಶೀರ್ವಾದ ಮಾಡಿದಂಗೆ ದೇವರು ಹೇಳೋನೆ. ವೀಕ್ಷಕರೇ,
ಎರಡನೇದೇನು ಹೇಳ್ತೀನಂದರೆ, ಈ ಫ್ರೆಂಡ್ಗಳು ಬೀದಿ ಏರಿಯಾ ಎಲ್ಲ ಬಿಟ್ಬಿಟ್ಟು ಹೊರಗಡೆ ಹೋಗಿರ್ತೀರ. ದಯವಿಟ್ಟು ಈಗ ಎಲ್ಲರೂ ಬರೀ ನಾವು ಹೇಳ್ತೀವಿ ನೆಂಟರು ಸೇರೋದು 2 ದಿವಸ ಅಂದ್ಕೊಂಡು, ಏನು ಒಂದು ಸಾವು ಆದಾಗ, ಎರಡನೇದು ಮದುವೆ ಆದಾಗ ಅಂತ ಹೇಳ್ತೀವಿ. ಇದು ತಪ್ಪು ಉತ್ತರ ಇದು. ಯಾಕೆ ಅಂತಂದ್ರೆ ಮದುವೆ ಆದಾಗ ಸಾವು ಆದಾಗ ಹಂಗಂತ ತಿಳಿಬೇಡಿ. ನಮ್ಮ ಹಬ್ಬ ಬಂದಿದ್ದ ದಿವಸನೂ ನಾವು ನೆಂಟರುಗಳಿಗೆ ಸಿಕ್ಕಬೇಕು. ಹೆಂಗೆ ಈಗ ನಾವು ನಾನು ಹುಣಸೂರಲ್ಲಿ ಇದ್ದೀನಿ, ಬೆಂಗಳೂರಲ್ಲಿ ಹೋಗ್ಬಿಟ್ಟು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ, ವರ್ಷ ಆಯಿತು ಅಂದರೆ ಬರೋಕ್ಕಿಲ್ಲ. ಈ ವರ್ಷ ಆಯಿತು ನಾನು ಬರ್ತಾ ಇದ್ದೀನಿ, ಬಂದ್ಬಿಟ್ಟು ಇಡೀ ನೆಂಟರುಗಳಿಗೆ ನಾವು ಹೋಗಿ ಸಿಕ್ಬೋದು. ಅವರಿಂದ ನಾವು ಆಶೀರ್ವಾದ ಪಡ್ಕೊಂಡು ಬರ್ಬೋದು. ಅವ್ರ ಮನಸ್ಸಲ್ಲಿ ಏನಾಗುತ್ತೆ, ಇವ್ನು ಎಷ್ಟು ದೊಡ್ಡ ಮನುಷ್ಯ ಆದ್ರೂ ನೋಡೋ ನಾವು ಕುಟುಂಬಕ್ಕೆ ಬಿಟ್ಕೊಟ್ಟಿಲ್ಲ ಅಂತ ಕೆಲವು ತುಂಬಾ ಮನುಷ್ಯರು ಆ ಥರ ಹೇಳೋಂಥವ್ರು ಇನ್ನೂ ಇದ್ದಾರೆ. ಹೋಗಿ ಬನ್ನಿ, ನಿಮ್ಮ ಫ್ರೆಂಡ್ಗಳಿಗೆ ಯಾರಿಗೆ ಕಳ್ಕೊಳ್ತೀರ ಫಸ್ಟ್ ಆ ಫ್ರೆಂಡ್ಗಳಿಗೆ ಹೋಗಿ ಸೇರಿ. ಮತ್ತು ನಿಮ್ಮ ಏರಿಯಾದಲ್ಲಿ ಯಾರ್ಯಾರ ಜೊತೆ ನೀವು ಮಾತಾಡಿರಕ್ಕಿಲ್ಲ ಅವ್ರ ಜೊತೆ ಹೋಗಿ ಮಾತಾಡಿ, ವಿಶೇಷ ಹೇಳಿ, ಹಬ್ಬ ಶುಭಾಶಯಗಳು ಹೇಳಿ, ಪ್ರತಿಯೊಂದೂ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಇವತ್ತು ಜನ ಇದ್ರೇ ಎಲ್ಲನೂ, ಇಲ್ಲ ಅಂತಂದ್ರೆ ಯಾವುದು ಏನು ಮಾಡೋಕ್ಕಾಗೋದಿಲ್ಲ. ವೀಕ್ಷಕರೇ, ಇದು ನಾನು ಹೇಳ್ತಾ ಇರೋದೇನಕ್ಕೆ ಅಂತಂದರೆ, ಇದು ನಮ್ಮ ಹಬ್ಬ, ನಿಮ್ಮ ಹಬ್ಬ, ಅದು ಇದು ಅದರಲ್ಲಿ ನಾನು ಅದನ್ನು ಕತೆ ಕಟ್ಕೊಂಡು ನಾನು ಹೇಳ್ತಾ ಇಲ್ಲ. ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಏನಾದರೂ ತಪ್ಪನ್ನು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೂ ನನ್ನ ವಿಡಿಯೋನ ಎಲ್ಲ ಪೂರ್ತ ಜನ ನೋಡಿ. ಇದ್ರ ಮೇಲೆ ಉಪವಾಸ ಹಬ್ಬ ಮತ್ತು ಯುಗಾದಿ ಹಬ್ಬ ಆದಮೇಲೆ ನಂದೇ ಅಂತ ಒಂದು ಚಾನಲ್ ಓಪನ್ ಮಾಡಿದ್ದೀನಿ, AS TV ಅಂದ್ಕೊಂಡು. ಇದ್ರ ಮೇಲೆ ನಂದೇ ಒಂದು TV ಚಾನಲ್ ಬರುತ್ತೆ. ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಜೈ ಹಿಂದ್, ಜೈ ಕರ್ನಾಟಕ.